ಸಂಡೂರು ಟಿವಿ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರಕೇರಿ. ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳು ನಾಗರಿಕ ಸಮಾಜದಲ್ಲೂ ಮುಂದುವರೆದಿವೆ. ಸ್ವತಂತ್ರ ನಂತರ ದಲಿತರ ಮೇಲಿನ ದಬ್ಬಾಳಿಕೆ ತಡೆಗೆ ಅನೇಕ ಕಾನೂನುಗಳು ಜಾರಿಯಾಗಿವೆ. ಆದರೂ ಇಂದಿಗೂ ಅಲ್ಲಲ್ಲಿ ತಾರತಮ್ಯ ಧೋರಣೆಯನ್ನು ಕಾಣುತ್ತೇವೆ. ಆ ಸಮುದಾಯದ ಜನರಿಗೆ ಇರುವ ಕಾನೂನು ದೌರ್ಜನ್ಯಗಳಾದಾಗ ಅವರ ರಕ್ಷಣೆ, ಖರ್ಚು ವೆಚ್ಚ ಮತ್ತು ವ್ಯವಸ್ಥೆಯೊಳಗೆ ಅವರಿಗೆ ಸಿಗಬೇಕಾದ ನ್ಯಾಯ ಎಲ್ಲಕ್ಕಿಂತ ಹೆಚ್ಚಾಗಿ ಸಮಾಜದ ಪರಿಕಲ್ಪನೆಯಂತೆ ಎಲ್ಲರೊಳೊಂದಾಗಿ ಬಾಳಲು ಬೇಕಾದ ಜಾಗೃತಿ ಇತ್ಯಾದಿ ಅಂಶಗಳ ಕುರಿತು ಸುದೀರ್ಘವಾಗಿ ಮಾತನಾಡಿದ್ದಾರೆ ಜೆ.ಎಂ. ಚನ್ನಬಸಯ್ಯನವರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ನಿಯಂತ್ರಣ ಕಾಯ್ದೆಯಡಿ ರಚನೆಯಾದ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿಯ ಸದಸ್ಯರಾದ ಅವರು ಸಂಡೂರು ಟಿವಿಯೊಂದಿಗೆ ಹಂಚಿಕೊಂಡಿರುವ ವಿವರಗಳನ್ನು ನಿಮ್ಮ ಮುಂದೆ ಇರಿಸಲಾಗಿದೆ. ಸಂಪೂರ್ಣ ವಿಡಿಯೋ ನೋಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮ್ಮ ಸಂಡೂರು ಟಿವಿಯನ್ನು ನೀವು ಇದೇ ಮೊದಲು ವೀಕ್ಷಿಸುತ್ತಿದ್ದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗುವ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ. ನಾನು ಜೆ.ಎಂ. ಚನ್ನಬಸಯ್ಯ ಅಂತೇಳಿ. ಏನು ವಿಜಯನಗರ ಜಿಲ್ಲಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ರಚನೆಯಾದಂಥ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿಯ ಸದಸ್ಯನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಈಗಿನ ಚರ್ಚೆ ಏನಂತಂದರೆ ಅನುಸೂಚಿತ ಜಾತಿಗಳ ಮತ್ತು ಅನುಸೂಚಿತ ಬುಡಕಟ್ಟು ಜನದ ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆ 1980 ಚರ್ಚೆ ನಡೀತಾ ಇದೆ. ಈ ಕಾರ್ಯಕ್ರಮ ಕುರಿತಂಥ ಜಾಗೃತಿ ಕಾರ್ಯಕ್ರಮಗಳು ಈಗಾಗಲೇ ನಡೀತಾ ಇದ್ದಾವೆ. ಈಗ ಪ್ರಮುಖವಾಗಿ ನಮಗೆ ಉದ್ಭವಿಸುವ ಪ್ರಶ್ನೆ ಅಂತಂದರೆ 2 ಘಟನೆಗಳು. ಈಗ ಕಂಬಾಲಪಲ್ಲಿ ಪ್ರಕರಣ ಸಂಬಂಧಪಟ್ಟಂತೆ 25 ವರ್ಷಗಳು ಸಂಧಿಸಿದವು. 7 ಜನ ದಲಿತರ ಸಜೀವ ದಹನ ಚಿಂತಾಮಣಿ ತಾಲೂಕಿನ ಕಂಬಾಲಪಲ್ಲಿ ಗ್ರಾಮದಲ್ಲಿ ನಡೀತು. ಅದರಲ್ಲಿ 7 ಜನ ಸಜೀವ ದಹನ ಆಗಿದ್ದರೂ ಸಹಿತ ಆರೋಪಿಗಳ 32 ಜನ ಖುಲಾಸೆಗೊಂಡಿದ್ದು, ಅದು ಅಲ್ಲಿಯ ಜಿಲ್ಲಾ ನ್ಯಾಯಾಲಯ ಇರ್ಬೋದು ಅಥವಾ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಸಹಿತ ಅದು ಖುಲಾಸೆಯನ್ನು ಎತ್ತಿ ಹಿಡಿದಿದೆ. ಅದು ಸುಪ್ರೀಂ ಕೋರ್ಟಿಗೆ ಸರ್ಕಾರ ಹೋಗಿದ್ದನ್ನು ಒಂದು ಕಡೆ ಇದೆ. ಇತ್ತೀಚೆಗೆ ನಮ್ಮ ಪಕ್ಕದ ಗಂಗಾವತಿ ತಾಲೂಕಿನ ಮರಕಾಂಬಿ ಗ್ರಾಮದಲ್ಲಿ ಏನು ದಲಿತರ ಮೇಲೆ ದೌರ್ಜನ್ಯ ನಡೀತು, ಅದಕ್ಕೆ ಸಂಬಂಧಪಟ್ಟಂತೆ 98 ಜನರಿಗೆ ಜೀವಾವಧಿ ಶಿಕ್ಷೆ ಆಗಿದೆ. 3 ಜನಕ್ಕೆ 5 ವರ್ಷಗಳ ಶಿಕ್ಷೆ ಮತ್ತು ಅವರಿಗೆ ದಂಡವನ್ನು ಸಹಿತ ವಿಧಿಸೋದು ಕಾಣ್ತದೆ. ಈ ಕಾಯ್ದೆಯ ಉಪಯೋಗಗಳು ಮತ್ತು ಇದನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡವನ್ನು ದೌರ್ಜನ್ಯದಿಂದ ಅವ್ರನ್ನ ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಹಲವಾರು ಜಾಗೃತಿ ಕಾರ್ಯಕ್ರಮಗಳು, ಉಸ್ತುವಾರಿ ಸಮಿತಿಗಳು ನಡೀತಿದ್ದಾವೆ. ಇಡೀ ದೇಶದಲ್ಲಿ 1989ರಲ್ಲಿ ಈ ಕಾಯ್ದೆಯನ್ನು ಜಾರಿ ಮಾಡಿದಾಗ ಇದುವರೆಗೂ ಸಹಿತ ವಿಮರ್ಶೆಯನ್ನು ನಾವು ಮಾಡಿದರೆ 97% ದೌರ್ಜನ್ಯ ಘಟನೆಗಳು ಉತ್ತರ ಭಾರತದ 13 ರಾಜ್ಯಗಳಲ್ಲಿ ನಡೆದಿದ್ದನ್ನು ನೋಡ್ತಾರೆ. ಉತ್ತರ ಪ್ರದೇಶದಲ್ಲಿ 23% ಅದರ ನಂತರ ರಾಜಸ್ಥಾನ 16%, ಮಧ್ಯಪ್ರದೇಶ 14%, ಈ ರೀತಿ 97% ಘಟನೆ ಕೇವಲ 13 ರಾಜ್ಯಗಳಲ್ಲಿ ಆಗಿದ್ದನ್ನು ನೋಡ್ತೀವಿ. ಅದೇ ರೀತಿ ಕರ್ನಾಟಕದಲ್ಲಿ ಸಹಿತ ಈಗ ಮೊನ್ನೆ ನಡೆದಂಥ ಒಂದು ಇದರಲ್ಲಿ ಪ್ರಕಾರದಲ್ಲಿ ರಾಜ್ಯ ಸರ್ಕಾರ ನೀಡಿದಂಥ ವರದಿಯಲ್ಲಿ ಸುಮಾರು ಇಡೀ ಕರ್ನಾಟಕದಲ್ಲಿ ನಡೆದಂಥ ದೌರ್ಜನ್ಯ ಪ್ರಕರಣಗಳು 633 ಪ್ರಕರಣಗಳು ನಡೆದಿವೆ. ವಿಲೇವಾರಿ ಆಗಿದ್ದು 1723, ಶಿಕ್ಷೆ ಆಗಿದ್ದು ಕೇವಲ 68 ಜನ, ಅಂದರೆ 4% ಶಿಕ್ಷೆ ಆಗಿದ್ದನ್ನು ನೋಡ್ತೇವೆ. ಇವೆಲ್ಲವನ್ನು ನಾವು ನೋಡಿಕೊಂಡಾಗ ಈ ಕಾಯ್ದೆಯಿಂದ ಯಾವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ರಕ್ಷಣೆ ನೀಡಬೇಕಾಗಿತ್ತು ಅವುಗಳ ಬಗ್ಗೆ ನಾವು ಹೆಚ್ಚು ತಿಳ್ಕೊಳ್ಬೇಕಾಗಿದೆ. ಈಗಾಗಲೇ ಈ ಕಾಯ್ದೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳು ನೋಡ್ತಿದ್ದೀವಿ. ಈಗ ನಮ್ಮ ಈ ಜಿಲ್ಲೆಯ ವಿಜಯನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾನು ಅಲ್ಲಿ ಸಮಿತಿ ಸದಸ್ಯನಾಗಿ ಇರೋದರಿಂದ ಹಲವು ಅಂಶಗಳನ್ನ ಸಹಿತ ನಾವು ಈ ಒಂದು ಸಂದರ್ಭದಲ್ಲಿ ನಮ್ಮ ಚರ್ಚೆ ಮಾಡೋಣ ಅಂತ. ಈಗಾಗಲೇ ನಾವು 19
89ರ ನಂತರ 1995ರಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಿ ನಾವು ಕರ್ನಾಟಕದಲ್ಲಿ ಇದನ್ನು ಸಮರ್ಪಕವಾಗಿ ಜಾರಿ ಮಾಡಬೇಕಂತ ನಿಟ್ಟಿನಲ್ಲಿ ನಡೀತಿದ್ದರೂ ಸಹಿತ ಈ ಪ್ರಕರಣಗಳ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನು ತಗೊಂಡಿದೆ. ಏನು ಪ್ರತಿ ಜಿಲ್ಲೆಗೂ ಈ ದೌರ್ಜನ್ಯ ನಿಯಂತ್ರಣಕ್ಕಾಗಿ ದಲಿತರ ಮೇಲೆ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗದ ಮೇಲೆ ನಡೀತಿರೋ ದೌರ್ಜನ್ಯ ನಿಯಂತ್ರಣಕ್ಕಾಗಿ ಪ್ರತ್ಯೇಕವಾದಂಥ ಒಂದು ಪೊಲೀಸ್ ಸ್ಟೇಷನ್ನ ಪ್ರಾರಂಭ ಮಾಡ್ತಿದ್ದೀವಿ ರಾಜ್ಯ ಒಂದು ಜಿಲ್ಲಾ ಕೇಂದ್ರಗಳಲ್ಲಿ. ಅದೇ ರೀತಿಯಾಗಿ ಇತ್ತೀಚೆಗೆ ನಮ್ಮ ನ್ಯಾಯಾಲಯವು ಸಹಿತ ಒಂದು ಬಳ್ಳಾರಿ ನ್ಯಾಯಾಲಯ ಒಂದು ತೀರ್ಮಾನ ತೆಗೆದಿದೆ. ಈ ಕಾಯ್ದೆಗಳ ಏನು ಸಂಬಂಧಪಟ್ಟಂತೆ ಏನು ದೂರುಗಳು ದಾಖಲಾಗ್ತವೆ ಅವುಗಳನ್ನ ತೀವ್ರ ಗತಿಯಲ್ಲಿ ವಿಲೇವಾರಿ ಮಾಡಬೇಕನ್ನೋಂಥ ನಿಟ್ಟಿನಲ್ಲಿ ಪ್ರತ್ಯೇಕ ನ್ಯಾಯಾಲಯವನ್ನು ಸ್ಥಾಪನೆ ಮಾಡ್ತುವಂಥದ್ದು ಒಂದು ಒಳ್ಳೆಯ ಬೆಳವಣಿಗೆಗಳನ್ನ ನಾವು ಕಾಣ್ತಿದ್ವಿ. ಆದರೆ ಈ ಪ್ರಕರಣಗಳಲ್ಲಿ ಆಗ್ತಿರುವಂಥ ಏನು ನಾವು ದೂರುಗಳಿದ್ದಾವೆ ಮತ್ತು ಅದರ ನಂತರ ನಡೆದಂಥ ನ್ಯಾಯಾಲಯದಲ್ಲಿ ನಡೆದಂಥ ಎಲ್ಲ ಚರ್ಚೆಗಳು ಮತ್ತು ಅದರ ವಿಲೇವಾರಿಗಳನ್ನ ನೋಡಿದಾಗ ಭಾಳ ಅನಿಸ್ತದೆ. ಸುಮಾರು 43 ಕೇಸ್ಗಳು ಬರೀ ವಿಜಯನಗರ ಜಿಲ್ಲೆಯಲ್ಲಿ ಕೋರ್ಟ್ನಲ್ಲಿ ಇತ್ಯರ್ಥ ಆಗಿದ್ದಾವೆ. 43 ಕೇಸ್ಗಳಲ್ಲಿ ಸಹಿತ ಯಾವ ಒಬ್ಬ ವ್ಯಕ್ತಿಗೂ ಸಹಿತ ಆರೋಪಿಗೂ ಶಿಕ್ಷೆ ಆಗಲಿಲ್ಲ ಅನ್ನೋದು ಎಲ್ಲರೂ ಖುಲಾಸೆಗೊಂಡಿದ್ದು ನೋಡ್ತದೆ. ಮತ್ತು ಇತ್ತೀಚೆಗೆ ನಂತರಗಳಲ್ಲಿ ಸುಮಾರು 73ರ ನಂತರ 2023ರ ನಂತರ ಸುಮಾರು 38 ಕೇಸ್ಗಳು ದಾಖಲಾಗಿದ್ದಾವೆ, ದೌರ್ಜನ್ಯ ಕೇಸ್ಗಳು ದಾಖಲಾಗಿದ್ದಾವೆ. ಅಂದರೆ ಒಂದು ಕಡೆ ಖುಲಾಸೆ ಆಗ್ತಿದ್ದಾವೆ, ಮತ್ತೊಂದು ಕಡೆ ದಾಖಲೆಗಳು ಆಗ್ತಿರೋದನ್ನು ನೋಡ್ತಾ ಇದ್ದೀವಿ. ಇದು ಒಂದು ಈ ಕಾಯ್ದೆಯ ಜಾಗೃತಿಯನ್ನು ನಾವು ಯಾವ ನಿಟ್ಟಿನಲ್ಲಿ ತಗೊಂಡು ಹೋಗ್ಬೇಕು ಅನ್ನೋದನ್ನು ಮತ್ತು ಇದನ್ನು ಉಸ್ತುವಾರಿ ವಹಿಸ್ಕೊಂಡಂಥ ಸರ್ಕಾರ ಈ ಕಾಯ್ದೆಯನ್ನು ಸಮರ್ಪಕವಾಗಿ ಜಾರಿ ಮಾಡೋಂಥ ನಿಟ್ಟಿನಲ್ಲಿ ಹೋಗಬೇಕಾಗಿದೆ. ಇವೆಲ್ಲಗಳು ನೋಡಿ ಸಹಿತ ಹಲವಾರು ಚರ್ಚೆಗಳು ಸಹಿತ ಬರ್ತವೆ. ಯಾಕಂತಂದರೆ ಈ ಒಂದು ನಮಗೇನು ಬಂತ ಅಧಿನಿಯಮದ ಬಗ್ಗೆ ನಮ್ಗೆ ಇಷ್ಟೆಲ್ಲ ಇದ್ದರೂ ಸಹಿತ ಶಿಕ್ಷೆಗಳು ಅಥವಾ ಅವರಿಗೆ ಪರಿಹಾರಗಳು ಬೇರೆ ಬೇರೆ ಇದ್ದರೂ ಸಹಿತ ಇವತ್ತು ತೀವ್ರಗತಿಯಲ್ಲಿ ನಡೆದಿರೋದು ನೋಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ನಾವು ವಿಮರ್ಶೆ ಮಾಡಿದಾಗ ಕೆಲವೆಲ್ಲ ಈ ಒಂದು ಅಧಿನಿಯಮದ ಪ್ರಕಾರ ಸಂಬಂಧಪಟ್ಟಂತೆ ಸಮಾಜದಲ್ಲಿ ಅದಕ್ಕೆ ಅಪಪ್ರಚಾರಗಳು ಸಹಿತ ನಡೀತಿದ್ದಾವೆ. ಎಲ್ಲ ಈ ಕೇಸ್ ಇರೋದರಿಂದ ಏನದು ಅದರ ದುರುಪಯೋಗ ಜಾಸ್ತಿ ಆಗ್ತದೆ ಅನ್ನೋಂಥದ್ದು ಬೇರೆ ಬೇರೆ ಅನ್ನುವಂಥದ್ದು ಸಹಿತ ನಾವು ಕಂಡುಕೊಳ್ತಿದ್ದೇವೆ. ಅದು ಎಲ್ಲೋ ಒಂದು ಕೆಲವು ಮಟ್ಟದಲ್ಲಿ ಆಗಿರ್ಬೋದು ಹೊರತಾಗಿ ಒಟ್ಟಾರೆ ಈ ಪ್ರಕರಣಗಳನ್ನೆಲ್ಲವೂ ನಾವು ಪರಿಶೀಲನೆ ಮಾಡಿದಾಗ ನಿಜವಾಗಲೂ ಅದೇನು ಸಂತ್ರಸ್ತರಾದಂಥ ಜನರಿಗೆ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯ ಆಗಿಲ್ಲ ಅದನ್ನು ಸಹಿತ ನಾವು ನೋಡ್ತಾ ಇದ್ದೀವಿ. ಈಗ ನಮ್ಮಲ್ಲಿ ಪ್ರಮುಖವಾಗಿ ಈ ಏನು ನಾವು ಕೇಸ್ಗಳನ್ನ ದಾಖಲೆ ಮಾಡ್ತೀವಿ. ಕೇಸ್ಗಳನ್ನ ದಾಖಲೆ ಮಾಡಿದ ಮೇಲೆ ಆರೋಪಿಗಳನ್ನ ಅವುಗಳನ್ನ ಏನಂತಂದ್ರೆ ಅದನ್ನು ಪೊಲೀಸ್ ಸ್ಟೇಷನ್ನಲ್ಲಿ ನಾವು ಕೇಸನ್ನು ದಾಖಲೆ ಮಾಡುತ್ತ ನಂತರ ಅದನ್ನು ಕೋರ್ಟಿಗೆ ಕಳಿಸೋದಕ್ಕೆ 60 ದಿನಗಳನ್ನ ನಿಗದಿ ಮಾಡಿದೆ. ಅಷ್ಟರೊಳಗೆ ಅದನ್ನು ಕಳಿಸ್ಬೇಕಾಗ್ತದೆ. 60 ದಿನದ ನಂತರ ಅದು ಕೋರ್ಟಿಗೆ ಹೋಗ್ತದೆ. ಕೋರ್ಟ್ನಲ್ಲಿ ಹೋದ್ಮೇಲೆ ಅದು ಕೋರ್ಟ್ನಲ್ಲಿ ನಾವು ಇದೇ ರೀತಿಯಾಗಿ ನಮ್ಮ ಏನು ನ್ಯಾಯಾಲಯದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕೇಸ್ಗಳು ನಡೀತಿರೋದನ್ನು ಕಾಣ್ತಾ ಇದ್ದೀವಿ. ಈ ಸುದೀರ್ಘವಾದ ಅವಧಿಯಲ್ಲಿ ನಾವು ಒಂದು ನಿರ್ದಿಷ್ಟವಾದಂಥ ಇವು ಸಂಬಂಧಪಟ್ಟಂತೆ ಈ ಕೇಸಿನ ಸಂಬಂಧಪಟ್ಟಂತೆ ಏನು ಖರ್ಚು ವೆಚ್ಚಗಳಿದ್ದಾವೆ ಮತ್ತು ಸಂತ್ರಸ್ತ ಕುಟುಂಬಗಳಿಗೆ ಪರಿಹಾರವನ್ನು ಕೊಡಬೇಕಾಗಿರೋಂಥದ್ದು ಅವೆಲ್ಲವೂ ಸಹಿತ ಈ ಒಂದು ಕಾಯ್ದೆಯಲ್ಲಿದೆ. ನಮಗೆ ಈ ಕಾಯ್ದೆಯ ಪ್ರಕಾರ ಅವರಿಗೆ ಪರಿಹಾರ ಧನವನ್ನು ಕೊಡ್ತಾಯಿದ್ದೀವಿ ಮತ್ತು ಅದಕ್ಕೆ ಏನಾದರೂ ಸಾಕ್ಷಿಗಳಿದ್ದರೆ ಅವರಿಗೂ ಸಹಿತ ಕೊಡ್ತಾಯಿದ್ದೀವಿ. ಇವು ಎಲ್ಲವನ್ನು ಕೊಟ್ಟರೂ ಸಹಿತ ನಮಗೆ ಈ ಕೇಸುಗಳನ್ನ ಬಗ್ಗೆ ಸಂಬಂಧಪಟ್ಟಂತೆ ಯಾಕೆ ನಾವು ಆರೋಪಿಗಳನ್ನು ಶಿಕ್ಷೆಗೆ ಒಳಪಡಿಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈಗ ನಾವು ಜಾಗೃತರಾಗಬೇಕಂತಂದರೆ ಈಗ ನಮಗೆ ನಿರ್ದಿಷ್ಟವಾದ ಈಗಲೂ ಸಹಿತ ನಮ್ಮ ಸಮಾಜದಲ್ಲಿ ಅಸ್ಪೃಶ್ಯತೆ ಅಸಮಾನತೆ ತೀವ್ರಗತಿಯಲ್ಲಿ ಬೆಳೀತಿರೋದನ್ನು ಕಾಣ್ತಿದ್ದೀವಿ. ಇವೆಲ್ಲ ಅಸಮಾನತೆ ಬರಬೇಕಾದಾಗ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅದು ಇನ್ನೂ ತೀವ್ರಗತಿಯಲ್ಲಿ ಆಗ್ತಿದೆ. ನಾವು ಅಲ್ಲಿಯ ಪರಿಶಿಷ್ಟ ಜಾತಿಯರಾಗಿರಲಿ ಅಥವಾ ಪರಿಶಿಷ್ಟ ಪಂಗಡದವರೇ ಆಗಿರಲಿ, ನಾವು ಆ ಗ್ರಾಮೀಣ ಪ್ರದೇಶದಲ್ಲಿ ಏನು ನಾವು ಬದುಕಬೇಕಂತಂದರೆ ಆಶ್ರಯ ಏನಂದರೆ ನಮಗೆ ಅಲ್ಲಿಯ ದಲಿತ ಕುಟುಂಬಗಳಿಗೆ ಯಾವುದೇ ಸಮರ್ಪಕವಾದಂಥ ಭೂಮಿ ಆಗಿರಲಿ ಉದ್ಯೋಗ ಆಗಿರಲಿ ಅವರಿಗೆ ಯಾವುದೇ ರೀತಿಯ ಸೌಲಭ್ಯಗಳಿಲ್ಲದೆ ಅವ್ರು ಏನು ಮಾಡ್ತದಂದರೆ ಈಗೇನು ದೌರ್ಜನ್ಯ ಒಳಗಾದಂಥ ಜನ ಯಾರು ದೌರ್ಜನ್ಯ ಮಾಡಿರ್ತಾರೋ ಅವರ ಅಡಿಯಲ್ಲಿ ಕೆಲಸ ಮಾಡೋಂಥ ಪರಿಸ್ಥಿತಿ ಇವತ್ತು ನಮ್ಮಲ್ಲಿ ನಿರ್ಮಾಣ ಆಗಿರೋದನ್ನು ನೋಡ್ತದೆ.
ಹೀಗಾಗಿ ಈ ಕೇಸ್ಗಳನ್ನ ನಾವು ಬಲಗೊಳಿಸ್ಬೇಕಂತಂದರೆ ನಾವು ನಿರ್ದಿಷ್ಟವಾಗಿ ಇದರ ಜಾಗೃತಿ ಕಾರ್ಯಕ್ರಮಗಳಂತಂದರೆ ನಾವು ದಲಿತರಿಗೆ ಸರ್ಕಾರದಿಂದ ಈ ಕಾಯ್ದೆಯಿಂದ ಸಿಗುವಂಥ ಏನಿದೆ ನಿಮಗೆ ಬೆಂಬಲ, ಅದಕ್ಕಿರುವಂಥ ಬಲ ಮತ್ತು ಅದಕ್ಕಿರುವಂಥ ಇದನ್ನು ಅವರು ಮನವರಿಕೆ ಮಾಡಿಕೊಡ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡಿದ್ರೆ ಮಾತ್ರ ಸಾಧ್ಯ ಆಗ್ತದೆ. ಈಗಾಗಲೇ ನಾವು ಚರ್ಚೆಯನ್ನು ಮಾಡ್ತಾಯಿದ್ದೀವಿ. ಚರ್ಚೆ ಮಾಡಬೇಕಾದಾಗ ಏನಾಗ್ತಿದೆ ಅಂತಂದರೆ, ಈ ಪ್ರಕರಣಗಳು ಖುಲಾಸೆಗೊಳ್ಳೋದಕ್ಕೆ ಸಾಧ್ಯ ಏನು, ಆರೋಪಿಗಳು ಖುಲಾಸೆಗೊಳ್ಳೋಕ್ಕೆ ಕಾರಣ ಏನು ಅನ್ನೋದು. ಈಗ ಯಾಕಂತಂದರೆ ಬಹುಪಾಲು ಪ್ರಕರಣಗಳು ಕೆಲವು ದೌರ್ಜನ್ಯಗಳಾಗಿದ್ದರೂ ಸಹಿತ ಅದು ಭೂಮಿಗೆ ಸಂಬಂಧಪಟ್ಟಿರಬಹುದು ಅಥವಾ ವಸತಿಗೆ ಸಂಬಂಧಪಟ್ಟಿರಬಹುದು. ಅದರಲ್ಲಿ ವಿಶೇಷವಾಗಿ ಇತ್ತೀಚೆಗೆ ಏನೆಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಆಗ್ತಿದ್ದಾವೆ. ಇವುಗಳನ್ನ ಅವ್ರನ್ನ ನಿರಂತರವಾಗಿ ನಾವು ಅವರಿಗೆ ಬೆಂಬಲವಾಗಿ ನಿಲ್ಲಂಥ ನಿಟ್ಟಿನಲ್ಲಿ ಹೋಗಬೇಕಾಗಿದೆ. ಮತ್ತು ಸಾಕ್ಷಿಗಳನ್ನ ಏನು ಸಾಕ್ಷಿಗಳನ್ನಿರ್ತವೆ ಅವ್ರನ್ನ ಉಳಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಹೋಗಬೇಕಾಗಿದೆ. ಇಷ್ಟೆಲ್ಲ ನಾವು ಪ್ರತ್ಯೇಕ ನ್ಯಾಯಾಲಯ, ಪ್ರತ್ಯೇಕ ಪೊಲೀಸ್ ಸ್ಟೇಷನು ಇವೆಲ್ಲವನ್ನು ಮಾಡಿದಾಗ ನಮಗೇನೆಂದರೆ ಈ ಜನರ ಮೇಲೆ ಆಗ್ತಿರುವಂಥ ದೌರ್ಜನ್ಯಗಳನ್ನ ತಡೆಗಟ್ಟುವಂತೆ ಅವರಿಗೆ ಶಿಕ್ಷೆಗಳು ಆಗೋದ್ರ ಜೊತೆಗೆ, ಯಾಕಂದರೆ ಈ ರೀತಿ ಆಗೋದ್ರ ಜೊತೆಗೆ ಈ ಸಂತ್ರಸ್ತ ಕುಟುಂಬಗಳನ್ನ, ಯಾಕಂದರೆ ಅತ್ಯಂತ ಶೋಚನೀಯ ಪರಿಸ್ಥಿತಿಯಲ್ಲಿರುವಂಥ ಕುಟುಂಬಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಟುಂಬಗಳು, ಅವುಗಳಿಗೆ ನಾವು ಆರ್ಥಿಕ ಸಹಾಯ ನೀಡಲಾರ್ದೆ ನಾವೇನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಈಗಿನ ಸಂದರ್ಭದಲ್ಲಿ. ಹಾಗಾಗಿ ಈಗೇನಾಗಿದೆ ಅಂದರೆ ಈ ನ್ಯಾಯಾಲಯದಲ್ಲಿ ಕೆಲವೊಂದು ರಿಲೀಫ್ ಫಂಡನ್ನು ನಾವು ಕೊಡ್ತಾವೆ ಅವರಿಗೆ, ಸಂತ್ರಸ್ತರಿಗೆ ಹಣದ ರೂಪದಲ್ಲಿ ಕೊಡ್ತಾರದು. ಈಗೇನಂತಂದರೆ ಯಾವುದೇ ಜಾತಿ ನಿಂದನೆ ಮಾಡಿದರು ಅಥವಾ ಅಪಮಾನ ಮಾಡಿದರು ಅಥವಾ ಕೊಲೆ ಮಾಡಿದರು ಅಥವಾ ದೈಹಿಕ ಹಲ್ಲೆ ಮಾಡಿದರು ಅಥವಾ ಅತ್ಯಾಚಾರ ಮಾಡಿದರು, ಮಹಿಳೆಯನ್ನು ನಿಂದಿಸೋದು ಅಥವಾ ಅವ್ರನ್ನ ತಲೆ ಮೆರವಣಿಗೆ ಮಾಡೋದು, ಹಲವಾರು ಘಟನೆಗಳನ್ನ ನಾವು ನೋಡ್ತಾ ಇದ್ದೀವಿ. ನಾವು ಈ ಘಟನೆಗಳಿಗೆ ಅವನ್ನ ಒಂದು ಕಡೆ ನಾವು ಕೇಸ್ ಹಾಕೋದ್ರ ಜೊತೆಗೆ ಸಹಿತ ಅವಕ್ಕೆ ಪರಿಹಾರವನ್ನು ಸಹಿತ ಪಡೆಯುವಂಥ ನಿಟ್ಟಿನಲ್ಲಿ ನಾವು ಮಾಡಬೇಕು. ಯಾವಾಗ ನಾವು ಅಲ್ಲಿ FIR ಆಗ್ತಂತಂದರೆ ಅದು ಸಮಾಜ ಕಲ್ಯಾಣ ಇಲಾಖೆಗೆ ಹೋಗ್ತಿದೆ. ಆ ಸಮಾಜ ಕಲ್ಯಾಣ ಇಲಾಖೆಯು ಅಲ್ಲಿಯ ಜನರನ್ನು ಸ್ಪಂದನೆ ಮಾಡ್ತದೆ. ಆ ಕುಟುಂಬಕ್ಕೆ ಪರಿಹಾರ ರೂಪದಲ್ಲಿ ನಾವು ಯಾವಾಗ FIR ಆಯ್ತು ಅಂದರೆ ಅವ್ರಿಗೆ ಶೇಕಡ 25% ಅಲ್ಲಿ ಕೊಟ್ಟು ಅವರಿಗೆ ಹಣವನ್ನು ಕೊಟ್ಟು ಅವರಿಗೆ ಪರಿಹಾರವನ್ನು ಕೊಟ್ಟು ಸಂತ್ರಸ್ತ ಕುಟುಂಬಕ್ಕೆ ರಕ್ಷಣೆಗೆ ನಿಲ್ತದೆ. ಅದರ ಜೊತೆಗೆ FIR ಆಯ್ತು ಅಂದರೆ ಶೇಕಡ 50% ಹಣವನ್ನು ಇವತ್ತು ಕೊಡೋಕ್ಕೆ ಸಹಿತ ಈ ಒಂದು ಕಾನೂನಿನಲ್ಲಿ ಅವಕಾಶ ಇದೆ. ಅದರ ನಂತರ ಈ ಒಂದು ಕೇಸಿಗೆ ಸಂಪೂರ್ಣವಾಗಿ ನಡೆದ ನಂತರ ಆರೋಪಿ ಏನಾದರೂ ಶಿಕ್ಷೆಗೊಳಪಟ್ಟರೆ ಇನ್ನು 25% ಹಣವನ್ನು ಕೊಡೋಷ್ಟು ಸಹಿತ ಇದು. ಅಂದರೆ ಸುಮಾರು ನಾವು 47 ಭಾಗಗಳನ್ನಾಗಿ ಈ ಘಟನೆಗಳನ್ನ ವಿಂಗಡಿಸಿದ್ವಿ. ಏನು ದೌರ್ಜನ್ಯಗಳು ನಡೀತಿದ್ದಾವೆ ಅಥವಾ ಬೇರೆ ಬೇರೆ ರೀತಿಯ ದಲಿತರ ಮೇಲೆ ನಡೀತಿರುವಂಥ ಘಟನೆಗಳನ್ನ ಆಧರಿಸಿ ಇವು 47 ಭಾಗಗಳನ್ನ ಮಾಡಿದ್ವಿ. ಅದು ಬೇರೆ ಬೇರೆ ಭಾಗಗಳನ್ನ ಮಾಡಿದ್ವಿ. ಆ ಭಾಗಗಳ ಆಧರಿಸಿ ನಾವು ಕೊಡ್ತಾಯಿದ್ದೀವಿ. ನಾವು ಅವುಗಳನ್ನ ಪಡೆದಂಥ ಜನ ಇವು ಮುಂದುವರಿಬಾರ್ದು, ಇವುಗಳನ್ನ ಆರ್ಥಿಕವಾಗಿ ಸಬಲೀಕರಣ ಆಗದಿದ್ದರೂ ಸಹಿತ ನಾವು ಈ ಘಟನೆಗಳಿಂದ ಏನಾಗ್ತದೆ ಅಂದರೆ ಈ ಘಟನೆಗಳು ಈಗ ಆಗ್ತದೆ ನಾವು ಹೇಳ್ತಾ ಇದ್ದೀವಿ. ನಾವು ಸುಮಾರು 48 ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಆದವೆ, ಒಂದಕ್ಕೂ ಶಿಕ್ಷೆ ಆಗಲಿಲ್ಲ ಅನ್ನೋದು ಬರ್ತದೆ. ಯಾಕೆ ಶಿಕ್ಷೆ ಆಗಲಿಲ್ಲ ಅನ್ನೋದು ನಾವು ಬೇರೆ ಕಾರಣ ಈಗಾಗಲೇ ಚರ್ಚೆ ಮಾಡಿದ್ವಿ. ಯಾಕಂದರೆ ನಾವು ಯಾರ ಮೇಲೆ ಕೇಸ್ ಹಾಕ್ಬೇಕಂತ ಹೋಗಿದ್ದೀವಿ, ಅವ್ರ ಮೇಲೆ ನಾವು ಅವರ ಆಶ್ರಯದಲ್ಲಿ ಅಥವಾ ಅವರ ಬೇರೆ ಬೇರೆ ಇದರಲ್ಲಿ ಬದುಕುವಂಥ ನೀತಿಗಳು ಇರೋದ್ರಿಂದ ಕೆಲವು ಸಲ ಹೋಗೋದಿಲ್ಲ. ಕೆಲವು ಸಲ ಈಗ ಫೋಕ್ಸೋ ಕಾಯ್ದೆಗಳು ಬರ್ತವೆ. ಫೋಕ್ಸೋ ಕಾಯ್ದೆಗಳು ಮಹಿಳೆಯರ ಸಂಬಂಧಪಟ್ಟ ಸೂಕ್ಷ್ಮ ವಿಷಯಗಳು ಇರೋದ್ರಿಂದ ಅವುಗಳನ್ನ ಮುಂದುವರ್ಸೋಕ್ಕೆ ಕೆಲವು ಪ್ರಯತ್ನ ಮಾಡೋದಿಲ್ಲ. ಇವೆಲ್ಲವೂ ಸಹಿತ ನಮಗೆ ಅವು ನಕಾರಾತ್ಮಕವಾದ ಪರಿಣಾಮಗಳು ಸಮಾಜದ ಮೇಲೆ ಬೀಳಬಾರ್ದು ಅನ್ನೋದಕ್ಕಾಗಿ ಅವುಗಳನ್ನ ಒಂದು ರೀತಿಯಲ್ಲಿ ನಾವು ಇದನ್ನು ಇಂಥ ಘಟನೆಗಳು ನಡೆದಾರದಂಥ ನಿಟ್ಟಿನಲ್ಲಿ ನಾವು ಹೋಗ್ಬೇಕಂತಂದರೆ ಶಿಕ್ಷೆಗೆ ಒಳಪಡುವಂಥ ನಿಟ್ಟಿನಲ್ಲಿ ನಾವು ಕ್ರಮಗಳನ್ನ ಸಹಿತ ತೆಗೆದುಕೊಳ್ಬೇಕಾಗ್ತೈತೆ. ಆ ನಿಟ್ಟಿನಲ್ಲಿ ಈಗಿದೆ ನಮಗೆ ಪ್ರತ್ಯೇಕವಾದ ಪೊಲೀಸ್ ಸ್ಟೇಷನ್ ಇದೆ, ಕೋರ್ಟ್ ಇದೆ. ಇವುಗಳಿಗೆ ಸಂಬಂಧಪಟ್ಟಂತೆ ಯಾಕೆ ಈಗೇನು ಅಂಥ ದಿನಗಳನ್ನ ಎಳೆಯೋದಿಲ್ಲ. 2-3 ವರ್ಷದಲ್ಲಿ ಆ ಕೇಸ್ಗಳನ್ನ ಮುಗಿಸ್ಬೋದು ಅಥವಾ ಆದಷ್ಟು ಎಷ್ಟು ತೀವ್ರಗತಿಯಲ್ಲಿ ಆಗ್ತದೆ ಆ ತೀವ್ರಗತಿಯಲ್ಲಿ ಬಗೆಹರಿಸ್ಬೇಕಂತ ನಿಟ್ಟಿನಲ್ಲಿ ಆಗಿದ್ದಾವೆ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಸುಮಾರು 75 ವರ್ಷಗಳ ಸ್ವಾತಂತ್ರ್ಯ ನಂತರದಲ್ಲಿ ಸಹಿತ ದಲಿತರ ಮೇಲಿನ ದೌರ್ಜನ್ಯಗಳು ತೀವ್ರಗತಿಯಲ್ಲಿ ನಡೀತಿರೋದನ್ನು ಕಾಣ್ತಾ ಇದ್ದೀವಿ. ಇವುಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಒಂದು ನಿರ್ದಿಷ್ಟವಾದ ಕ್ರಮಗಳನ್ನ ತೆಗೆದುಕೊಳ್ಬೇಕನ್ನೋಂಥ ನಿಟ್ಟಿನಲ್ಲಿ ಆಯಾ ಕಾಲಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಿಯಮಾವಳಿಗಳನ್ನ
ಅಧಿನಿಯಮಗಳನ್ನ ತಿದ್ದುಪಡಿ ಮಾಡೋದ್ರ ಮೂಲಕ ಆಯಾ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಪರಿಹಾರಧನ ಆಗಿರ್ಬೋದು ಅಥವಾ ಬೇರೆ ಬೇರೆ ವ್ಯವಸ್ಥೆಗಳು, ಅದು ನ್ಯಾಯಾಲಯ ಆಗಿರ್ಬೋದು ಅಥವಾ ಪೊಲೀಸ್ ಠಾಣೆಗಳಾಗಿರ್ಬೋದು, ಬೇರೆ ಬೇರೆ ಇವುಗಳನ್ನೆಲ್ಲ ಮಾಡ್ಕೊಂತ ಬರ್ತಾಯಿದ್ವಿ. ಇವುಗಳಿಗೆಲ್ಲವಕ್ಕೂ ಸಹಿತ ಜಾಗೃತಿ ಮೂಡಿಸುವಂಥ ಕೆಲಸಗಳು ಭಾಳ ಆಗ್ತದೆ. ಆ ನಿಟ್ಟಿನಲ್ಲಿ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಹೆಚ್ಚು ಆಗಬೇಕು. ಈಗ ಕೆಲವೇ ಘಟನೆಗಳನ್ನ ನಾವು ಮಾತಾಡ್ತಾರೆ, ಯಾವುದೋ ಒಂದು ಘಟನೆಗಳು, ಯಾವುದೋ ವೈಯಕ್ತಿಕ ಘಟನೆಗಳನ್ನ ಈ ಕೇಸ್ಗಳನ್ನ ಹಾಕಿದ್ದಕ್ಕೆ ನಡೆದಿದ್ದು. ಆ ಕೇಸ್ಗಳು ಸಹಿತ ಈಗಾಗಲೇ ಕೋರ್ಟ್ನಲ್ಲಿ ಸಹಿತ ಅವಕ್ಕೆ ಸಾಕ್ಷ್ಯಾಧಾರಗಳಿಲ್ಲದೆ ಬಿದ್ದೋಗಿದ್ದನ್ನು ನೋಡ್ತಾ ಇದ್ದೀವಿ. ಅಂದರೆ ಈ ಕೇಸಿನ ದುರುಪಯೋಗ ಆಗ್ತದೆ ಅನ್ನೋಂಥ ಒಂದು ಏನು ಪರಿಸ್ಥಿತಿಯನ್ನು ಒಂದು ಸಾಮಾನ್ಯ ವಾತಾವರಣವಾಗಿ ನಿರ್ಮಾಣ ಮಾಡೋಕ್ಕೆ ಹೋಗೋದ್ರಿಂದ ಅದು ದಲಿತ ಜನಾಂಗಕ್ಕೆ ಆಗ್ತಿರುವಂಥ ಅದು ದೊಡ್ಡ ಅನ್ಯಾಯ ಆಗ್ತದೆ. ಯಾಕಂದರೆ ಈಗಲೂ ಸಹಿತ ನಾವು ಏನು ದೌರ್ಜನ್ಯಗಳ ಸಂತ್ರಸ್ತರ ಕುಟುಂಬಗಳು ಮತ್ತು ಇವತ್ತು ಸಮಾಜದಲ್ಲಿ ಪ್ರತಿಯಲ್ಲಿಯೂ ಸಹಿತ ಈ ಶೋಷಿತ ಜನರ ಮತ್ತು ನಮ್ಮ ಈ ಅತ್ಯಂತ ಶೋಚನೀಯ ಪರಿಸ್ಥಿತಿ ಇರುವಂಥ ಜನರ ಪರಿಸ್ಥಿತಿಗಳಿಗೆ ಇದು ಧಕ್ಕೆ ಆಗುವಂಥ ನಿಟ್ಟಿನಲ್ಲಿ ಆಗ್ತಿದೆ. ಅಂಥ ನಿಟ್ಟಿನಲ್ಲಿ ಯಾವ ಆಗೋದಿಲ್ಲ, ಆದರೂ ಸಹಿತ ನಿಲ್ಲಿಸುವಂಥ ಪರಿಸ್ಥಿತಿಯಲ್ಲಿ ಈಗಾಗಲೇ ನಡೀತಿದೆ. ಯಾಕಂದರೆ ನಮಗೆ ಆ ಕೋರ್ಟ್ ಆಗಬೇಕಾದಾಗ, ಅದೆಲ್ಲ ಆಗಬೇಕಾದಾಗ ಚರ್ಚೆಗಳು ಬೇರೆ ಬೇರೆ ಅದುಗಳನ್ನ ನೋಡ್ತಾರೆ. ಆ ನಿಟ್ಟಿನಲ್ಲಿ ಒಂದು ಕಡೆ ಆಗ್ತಿದ್ರೆ, ನಾವು ಈ ಒಂದು ಏನಿದ್ದವಲ್ಲ, ನಾವು ಈಗೇನು ದೂರನ್ನು ದಾಖಲೆ ಮಾಡಿದ್ವಿ ಅಂದಾಗ, ದೂರಿಗೆ ದಾಖಲೆ ಮಾಡಿದಾಗ ನಿಮಗೆ ಸರ್ಕಾರ ನಿಮ್ಮ ಜೊತೆಗೆ ಇರ್ತದೆ, ಸಮಾಜ ಕಲ್ಯಾಣ ಇಲಾಖೆ ನಿಮ್ಮ ಜೊತೆಗೆ ನಿಲ್ತದೆ. ಅದ್ರ ಜೊತೆಗೆ ಪೊಲೀಸ್ ಇಲಾಖೆ ಮತ್ತು ನ್ಯಾಯಾಲಯ ಇದಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯಾಧಾರಗಳನ್ನ ಒದಗಿಸೋಕ್ಕೆ, ಯಾವ ರೀತಿ ಮಾಡೋದಕ್ಕೆ ಇವೆಲ್ಲವಕ್ಕೂ ಸಹಿತ ಸಹಾಯವನ್ನು ಕೊಡುವಂಥ ನಿಟ್ಟಿನಲ್ಲಿ ಇರ್ತವೆ. ನಾವು ಅವ್ರ ಜೊತೆ ಸಂಪರ್ಕ ಇರಬೇಕು. ಜೊತೆಗೆ ನಾವು ಯಾವುದೇ ರೀತಿಯ ನಮಗೆ ಬೆದರಿಕೆಗಳಿಗೆ ಅಥವಾ ಬೇರೆ ಬೇರೆ ಕಡೆ ನಡೀತಿದ್ದಾವೆ ಇವೆಲ್ಲ. ಹೇಗಂದ್ರೆ ಪತ್ರಿಕೆಗಳಲ್ಲಿ ಅವೇ ಹೆಚ್ಚು ಬರೋದು, ಸಾಮಾಜಿಕ ಬಹಿಷ್ಕಾರ ಹಾಕಿದ್ರು, ಅಲ್ಲಿ ಹಾಕಿದ್ರು, ಹಿಂಗೆ ಹಾಕಿದ್ರು ಅನ್ನೋಂಥದ್ದೇ. ಇವು ಒಂದು ಭಯದ ವಾತಾವರಣಗಳನ್ನ ಸೃಷ್ಟಿ ಮಾಡೋಂಥದ್ದಲ್ಲ. ಇವು ಆ ಬಹಿಷ್ಕಾರಗಳು ಎಲ್ಲಿ ಹಾಕಿದಾವೆ ಅವೆಲ್ಲವಕ್ಕೂ ಸರ್ಕಾರ ಕ್ರಮ ಕೈಗೊಂಡಿದೆ. ಯಾರು ಬಹಿಷ್ಕಾರ ಆಗ್ತಾರೆ ಅಥವಾ ಏನಾದರೂ ಅವ್ರ ಮೇಲೆ ದೌರ್ಜನ್ಯ ನಡೆದರೆ ಅದಕ್ಕೆ ಒಂದಾದಂಥ ಏನಂತೆ ಕಾನೂನು ಪ್ರಕ್ರಿಯೆಗಳು ಸಹಿತ ನಡೀತಿರೋದನ್ನು ನೋಡ್ತಾ ಇದ್ದೀವಿ. ಹಂಗಾಗಿ ನಾವು ಯಾವುದೇ ಬೆದರಿಕೆಗಾಗಿರಲಿ ಅಥವಾ ಯಾವುದೇ ಇದಾಗಿರಲಿ ಅವ್ಯಾವಕ್ಕೂ ನಾವು ಬಗ್ಗದೆ, ನಾವು ಏನು ನಮ್ಮ ಆರೋಪವನ್ನು ಮಾಡಿದ್ವಿ, ನಾವನ್ನು ಏನು ಕೇಸನ್ನು ದಾಖಲೆ ಮಾಡಿದ್ವಿ, ಅವುಗಳ ಇತ್ಯರ್ಥವರೆಗೆ ನಾವು ಮಾಡಿದಾಗ ಮಾತ್ರ ಇಂಥ ದೌರ್ಜನ್ಯಗಳನ್ನ ತಡೆಗಟ್ಟೋಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಆಗಬೇಕು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆವಾರು ಹಲವಾರು ಕಾರ್ಯಕ್ರಮಗಳು ಹಾಕ್ಯಂಥದ್ದು. ಅದರಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ಏನಾಗ್ತದೆ ಅಂತಂದರೆ, ಈಗ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಬಾಲಕಿಯರನ್ನ ಉನ್ನತ ಶಿಕ್ಷಣಕ್ಕಾಗಿ ನಗರ ಪ್ರದೇಶಗಳಿಗೆ ಬೇರೆ ಬೇರೆ, ಯಾಕಂದರೆ ನಮ್ಮಲ್ಲಿ ಇಲ್ಲದಂಥ ಶಿಕ್ಷಣ ಸಂಸ್ಥೆಗಳ ಕೊರತೆಯಿಂದ ನಾವು ಬೇರೆ ಕಡೆ ಕಳಿಸ್ಬೇಕಾದಂಥ ಪರಿಸ್ಥಿತಿ ಬರ್ತವೆ. ಪರಿಸ್ಥಿತಿ ಬಂದಾಗ ಈಗ ಬಂದಿರೋಂಥ ಸಾಮಾಜಿಕ ಜಾಲಗಳು, ಬೇರೆ ಮೊಬೈಲು, ಬೇರೆ ಬೇರೆ ಬೇರೆದಂಥ ತಾಂತ್ರಿಕ ಬೆಳವಣಿಗೆಗಳು ಅವು ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರ ಮೇಲೆ ಆದಷ್ಟು ಪರಿಣಾಮಗಳು ಬಿದ್ದಿದ್ದನ್ನು ಸಹಿತ ನಮ್ಮ ಈ ಕಾಯ್ದೆಯಲ್ಲಿ ಏನು ಕೇಸ್ಗಳು ದಾಖಲೆ ಆಗ್ತದೆ ಅದಕ್ಕೂ ಸಹಿತ ನೆಂಟಿರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಪೋಕ್ಸೋ ಕೇಸ್ಗಳು ಅತಿ ಹೆಚ್ಚು ಬರ್ತದೆ. 18 ವರ್ಷದ ಒಳಗಿರೋಂಥ ಬಾಲಕಿಯರು ಇವತ್ತು ಯಾವುದೋ ಆಮಿಷಕ್ಕೆ ಬಡ್ಡಿಯಾಗಿ ಇವತ್ತು ಮದುವೆ ಆಗ್ತೀವಿ ಏನಂತ ಅಭಿವೃದ್ಧಿಸಿ ಇವತ್ತು ಕರ್ಕೊಂಡು ಹೋಗಿ ಮದುವೆ ಆಗೋಂಥ ನೀತಿಗಳು ಆಗ್ತವೆ. ಅದು ಪೋಕ್ಸೋ ಅಡಿಯಲ್ಲಿ ಬರೋದರಿಂದ ಅವು ಆಗ್ತಾಯಿಲ್ಲ. ಇನ್ನು ಕೆಲವು ಬಾಲಕರನ್ನ ಏನಾದರೂ ಆಮಿಷ ಕರ್ಕೊಂಡು ಹೋಗಿರ್ತಾರೆ, ಅವರ ಮನೆಗಳಲ್ಲಿ ಈ ಬೇರೆ ಬೇರೆ ಇವೆಲ್ಲ ಅವ್ರ ಮೇಲೆ ಒತ್ತಡ ಹಾಕಿ ಇವುಗಳಿಂದ ದೂರ ಪಡೋಂಥದ್ದು ಇವೆಲ್ಲವೂ ಸಹಿತ ಆಗ್ತದೆ. ಅಂದರೆ ಇಲ್ಲಿ ಸಮಾಜದಲ್ಲಿ ಏನು ಬಲಿಯಾದಂಥ ಇವತ್ತು ಬಾಲಕಿಯರಿಗೆ ಅಥವಾ ಬಾಲಕರು ಯಾರೇ ಆಗಿರಲಿ ಅವ್ರಿಗೆ ರಕ್ಷಣೆ ಕೊಡುವಂಥದ್ದಾಗಬೇಕು. ಅವರಿಗೆ ಸಾಮಾಜಿಕವಾಗಿ ಏನು ವಿರೋಧಿ ಅಥವಾ ಸಾಮಾಜಿಕ ಮೌಲ್ಯಗಳನ್ನ ಧೂಳ್ಪಟ ಮಾಡುವಂಥ ಏನು ಇವೆಲ್ಲ ಸಾಮಾಜಿಕ ಜಾಲದಲ್ಲಿ ಏನು ಬರ್ತಿದ್ದಾವೆ, ಬೇರೆ ಬೇರೆ ಪರಿಚಯಗಳು ಬೇರೆ ಬೇರೆ ಆಗ್ತಿದ್ದಾವೆ, ಅವುಗಳಿಂದ ದೂರ ಇಡುವಂಥ ಒಂದು ನಮ್ಮ ಜಾಗೃತಿಯನ್ನು ಮೂಡಿಸ್ಬೇಕಾಗ್ತದೆ. ಅವುಗಳನ್ನ ಹೆಚ್ಚು ಮಾಡಬೇಕಾಗ್ತದೆ. ನಾವು ಅದನ್ನು ತಾಂತ್ರಿಕತೆಯನ್ನು ನಮ್ಮ ಅಭಿವೃದ್ಧಿಗೆ ಬಳಸ್ಕೊಳ್ಬೇಕು. ನಮ್ಮ ವಿಘಟನೆಗೆ ಅಥವಾ ನಮ್ಮ ಹಿನ್ನಡೆಗೆ ಅವನ್ನ ಬಳಸಿಕೊಳ್ಳೋಂಥ ನಿಟ್ಟಿನಲ್ಲಿ ಆಗಬಾರ್ದು. ಆ ನಿಟ್ಟಿನಲ್ಲಿ ಆದಾಗ ಈ ಒಂದು ಕಾಯ್ದೆಯನ್ನು ಮತ್ತಷ್ಟು ಬಲಪಡಿಸೋಕ್ಕೆ ಸಾಧ್ಯ ಆಗ್ತದೆ ಮತ್ತು ಇವುಗಳನ್ನ ತಡೆಗಟ್ಟೋಕ್ಕೆ ಸಾಧ್ಯ ಆಗ್ತದೆ ನಿಟ್ಟಿನಲ್ಲಿ ನಾವು ಮಾಡಬೇಕಾಗ್ತದೆ. ಈ ಅನುಸೂಚಿತ ಜಾತಿಗಳ ಮತ್ತು ಅನುಸೂಚಿತ ಬುಡಕಟ್ಟು ಜನಾಂಗದ ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆ ಇದು. ಈ ಕಾಯ್ದೆ ಅಂತಂದರೆ
ಇದನ್ನು ಪ್ರತಿಬಂಧ ಮಾಡಬೇಕು, ಇದಕ್ಕೆ ತಡೆ ಹಾಕಬೇಕು. ಅದು ಎಲ್ಲ ಜನ ವಿಭಾಗಕ್ಕೆ ಅನ್ವಯಿಸ್ತದೆ. ಆ ದೌರ್ಜನ್ಯಗಳನ್ನ, ಆ ಘಟನೆಗಳನ್ನ, ನಡಿಲಾರದಂತೆ ಕ್ರಮಗಳನ್ನ ಎಲ್ಲರೂ ಸ್ವೀಕರಿಸ್ಬೇಕಾಗ್ತದೆ. ಅದು ಆ ಘಟನೆಗಳು ದೌರ್ಜನ್ಯ ಮಾಡೋರು ಇಲ್ಲ ಅಂತಂದರೆ ಆ ದೌರ್ಜನ್ಯಗಳೇ ನಡೆಯೋದಿಲ್ಲ. ಹಾಗಾಗಿ ಇದು ಜಾಗೃತರಾಗಬೇಕು. ನಾವು ಈ ಕಾಯ್ದೆ ಉದ್ದೇಶನೇ ಇದೆ, ಈ ದೌರ್ಜನ್ಯಗಳು ಘಟನೆಗಳು ನಡೀಲೇಬಾರ್ದು ಅನ್ನೋಂಥ ಉದ್ದೇಶ ಇರೋದ್ರಿಂದ ದಲಿತರ ಅದು ಯಾರೇ ಆಗಿರಲಿ, ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಯಾರೇ ಆಗಿರಲಿ, ಆ ಜನಾಂಗದ ಏನಂತಂದರೆ ಸಮಾಜದಲ್ಲಿ ಇವತ್ತು ನಮಗೆ ಅವ್ರನ್ನ ಉನ್ನತ ಸ್ಥಾನಕ್ಕೆ, ಅವರ ಸ್ಥಾನಕ್ಕೆ ತರಬೇಕಂದಾಗ ಅಂಥ ದೌರ್ಜನ್ಯ ತಡೆಯುವಂಥ ಜಾಗೃತಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರಬೇಕಾಗ್ತದೆ. ಈಗ ನಮ್ಮ ಕರ್ನಾಟಕದಲ್ಲಿ ಹೇಳಿದ್ವಿ ನಾವು, ಕರ್ನಾಟಕದಲ್ಲಿ ಸುಮಾರು 7633 2022 ನಂತರದ ಅಂಕಿಅಂಶಗಳು. ಅದರಲ್ಲಿ ಕೇವಲ 1723 ಮಾತ್ರ ಇತ್ಯರ್ಥ ಆಗಿತ್ತು ಅಂತ ಹೇಳಿದೆವು. ಶೇಕಡ ಇದರಲ್ಲಿ 4% ಮಾತ್ರ ಇವತ್ತು ಇತ್ಯರ್ಥ ಆಗಿರೋದು. ಅಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಘಟನೆಗಳು ಆಗ್ತದವೆ, ಅದಕ್ಕೆ ಪರಿಹಾರ ಸಿಗ್ತದವೆ. ಆದರೆ ಈ ಕೇಸನ್ನು ಇತ್ಯರ್ಥ ಆಗಲ್ಲ ಮಾತ್ರ ಬರೀ 68 ಜನಕ್ಕೆ ಶಿಕ್ಷೆ ಆಗಿದೆ. ಅಂದರೆ ಕೇವಲ 4%. ಅಂದರೆ ಶಿಕ್ಷೆ ಆಗೋದಂತಂದರೆ ಈ ಘಟನೆಗಳೇ ನಡೀಲಾರದಂತೆ ನೋಡಿಕೊಳ್ಬೇಕು ಅನ್ನೋದು ಒಂದು. ಈಗ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಈ ಸಮಿತಿ ಒಳ್ಳೆ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿದೆ. ಅಲ್ಲಿಯ ಸಮಾಜ ಕಲ್ಯಾಣ ಅಧಿಕಾರಿ ಇರ್ಬೋದು, ಅಥವಾ ಅಲ್ಲಿಯ ಜಿಲ್ಲಾಧಿಕಾರಿ ಇರ್ಬೋದು, ಅಥವಾ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿರ್ಬೋದು. ಪ್ರತಿ 3 ತಿಂಗಳಿಗೆ ಒಂದು ಸಲ ನಾವು ಸೇರ್ತಿದ್ದೀವಿ, ನಾವು ಸಭೆಯನ್ನು ಸೇರ್ತದೆ. ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಎಲ್ಲ ಅಧಿಕಾರಿಗಳು ಕೊಡ್ತಿದ್ದಾರೆ. ಆ ಸಭೆ ಭಾಳ ಇವತ್ತು ಭಾಳ ಶಿಸ್ತುಬದ್ಧವಾಗಿ ಕರೆಕ್ಟಾಗಿ ಸೇರ್ತಾಯಿದೆ, ಪ್ರತಿಯೊಂದನ್ನು ಚರ್ಚೆ ಆಗ್ತಿದೆ ಅನ್ನೋದನ್ನು ನಾವು ಕಾಣ್ತೇವೆ. ಇದುವರೆಗೆ ನಾವು ಸುಮಾರು 38 ಘಟನೆಗಳು ಆಗಿದ್ದರೂ ಸಹಿತ, ಇಂಥ ಘಟನೆಗಳು ಆಗಿದ್ದರೂ ಸಹಿತ ಅವಕ್ಕೆ ಸರಿಯಾಗಿ ಜನರಿಗೆ ಸುಮಾರು 3,51,30,253 ರೂಪಾಯಿ ಹಣವನ್ನು ಇವತ್ತು ಸಂತ್ರಸ್ತ ಕುಟುಂಬಗಳಿಗೆ ಇವತ್ತು ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡೋದರ ಮೂಲಕ ಅಂಥ ಕುಟುಂಬಗಳ ರಕ್ಷಣೆ ಮಾಡೋಕ್ಕೆ ಸಾಧ್ಯ ಆಗಿದೆ. ಮತ್ತು ಘಟನೆಗಳಲ್ಲಿ ಸಹಿತ ಕಡಿಮೆ ಆಗ್ತದೆ ಬಂದಿದೆ. ಈ ದೌರ್ಜನ್ಯ ಘಟನೆಯನ್ನು ಜನರಿಗೆ ಬರೀ ದಲಿತರ ಮೇಲೆ ದೌರ್ಜನ್ಯಗಳನ್ನ ಮಾಡಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಇತರ ಜನ ವಿಭಾಗಕ್ಕೂ ಸಹಿತ ಅದನ್ನು ತಗೊಂಡ್ಕೊಂಡು ಹೋಗೋಂಥ ನಿಟ್ಟಿನಲ್ಲಿ ನಡೀತಾ ಇರೋದನ್ನು ನೋಡ್ತಾ ಇದ್ದೀವಿ. ಅಂದರೆ ಇಲ್ಲಿ ಜಾಗೃತರಾಗ, ಹೌದು ದೌರ್ಜನ್ಯ ಪ್ರಕರಣಗಳಿಂದ ಈ ರೀತಿ ಆಗಬಾರ್ದು, ಅವನ್ನ ಮಾಡಬೇಕು ಅನ್ನೋಂಥದ್ದು ಬರ್ತಾಯಿದೆ. ಅಂದರೆ ನಾವು ಏನಿದೆ ಈ ಕಾಯ್ದೆಯನ್ನು ಸದುಪಯೋಗ ಪಡ್ಕೊಳ್ಳೋದ್ರ ಜೊತೆಗೆ ಇವತ್ತು ಈ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸ್ಬೇಕಾಗ್ತದೆ. ಯಾವುದೇ ಮಾನವನ ಏನು ಹಕ್ಕೇನಿದೆ, ಬದುಕುವ ಹಕ್ಕಿದೆ, ಅವನ ನಾಗರಿಕ ಹಕ್ಕುಗಳ ರಕ್ಷಣೆ ಮಾಡೋಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗಿರೋದ್ರಿಂದ ಅದು ಯಾವುದೇ ವಿಭಾಗದ ಜನ ಇರ್ಬೋದು, ಯಾವುದೇ ಜಾತಿಯ ವಿಭಾಗ ಇರ್ಬೋದು, ಯಾವುದೇ ಇರಲಿ, ಅವರೆಲ್ಲರೂ ಸಹಿತ ಒಂದು ಸಮಾಜದ ಕಟ್ಟಬೇಕಾಗಿ ಎಲ್ಲರೂ ಸಮಾನರು, ಎಲ್ಲರೂ ಸಮಾನರಾಗಿ ಬದುಕಬೇಕು, ಎಲ್ಲರಿಗೆ ಸಮಾನವಾದ ಹಕ್ಕುಗಳು ಸಿಗಬೇಕು, ಅವರು ಎಲ್ಲರಿಗೆ ಸಮಾನವಾದ ಬದುಕುವ ಹಕ್ಕು ಸಿಗಬೇಕು. ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲಿ, ಅದು ಕರ್ನಾಟಕದಲ್ಲಿ ನಮಗೆ ಸೋಪಿ ಸಂತರಿದ್ದಾರೆ, ವಚನ ಸಾಹಿತ್ಯಗಾರಿದ್ದಾರೆ, ಹಲವಾರು ಸಮಾಜ ಸುಧಾರಕರು ಕರ್ನಾಟಕದಲ್ಲಿ ಹುಟ್ಟಿ ಈ ಜಾತಿ ವ್ಯವಸ್ಥೆ ವಿರುದ್ಧ, ಈ ಅಸಮಾನತೆ ವಿರುದ್ಧ ಇವತ್ತು ನಮಗೆ ಇವತ್ತು ಹೋರಾಡಿ ಶ್ರಮ ವಹಿಸಿದ್ದಾರೆ. ಆ ಒಂದು ಏನು ಇವತ್ತು ಏನು ನಾವು ಪಾಲಿಸ್ಕೊಂಡು ಬರ್ತಿದ್ವಿ, ಈ ಸರ್ವ ಜನಾಂಗದ ತೋಟ ಅಂತೇಳಿ ನಾವು ಕರ್ನಾಟಕವನ್ನು ಕರ್ಕೊಂಡಿದ್ದೀವಿ, ಅದನ್ನು ಪಾಲಿಸೋದಕ್ಕೆ ಈಗಿನ ಹೆಚ್ಚು ಅವಕಾಶಗಳು ಇವತ್ತು ಯುವಜನರು ಅದನ್ನು ಬಳಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಏನಿದೆ ತಾಂತ್ರಿಕವಾಗಿ ಏನೆಲ್ಲ ಅಭಿವೃದ್ಧಿಗಳನ್ನ ಸಾಧಿಸ್ತಾ ಇದ್ದೀವಿ, ಅದು ಸಮಾಜದ ಅಭಿವೃದ್ಧಿಗಾಗಿ, ಆ ಮನುಷ್ಯನ ಏಳಿಗೆಗಾಗಿ ಆ ನಿಟ್ಟಿನಲ್ಲಿ ಆಗಬೇಕು. ಈ ಒಂದು ದೌರ್ಜನ್ಯಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಏನೆಲ್ಲ ಯೋಜನೆಗಳ ಹಾಕ್ಕೊಂಡಿದೆ ಅವುಗಳನ್ನ ಸಮರ್ಪಕವಾಗಿ ಜನರಿಗೆ ತಲುಪುವಂಥ ನಿಟ್ಟಿನಲ್ಲಿ ಮತ್ತು ಈ ದೌರ್ಜನ್ಯಗಳನ್ನ ತಡೆಯುವಂಥ ನಿಟ್ಟಿನಲ್ಲಿ ಎಲ್ಲರೂ ಜಾಗೃತರಾಗಿ ಕೆಲಸ ಮಾಡಿದಾಗ ಮಾತ್ರ ಇದು ಸರ್ಕಾರದ ಯಾವುದೇ ಕಾನೂನು ಇರಲಿ ಅಥವಾ ಏನೇ ಇರಲಿ ಅವೆಲ್ಲವೂ ಸಮರ್ಪಕ ಆಗಬೇಕು. ಅವೆಲ್ಲ ಆಗಬೇಕಂದ್ರೆ ಅದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಇದೆ. ಅದು ಯಾವುದೇ ಆಗಿರಲಿ ಅವರು ಅದು ನಿರ್ವಹಿಸಿದಾಗ ಮಾತ್ರ ಇವೆಲ್ಲವನ್ನು ದೌರ್ಜನ್ಯಗಳನ್ನ ತಡೆಗಟ್ಟಕ್ಕೆ ಸಾಧ್ಯ ಆಗ್ತೈತೆ ಅಂತೇಳಿ ಹೇಳ್ಬೋದು ಅಷ್ಟೇ.